ಹಲೋ ಎವ್ರಿವನ್, ಇವತ್ತು ಒಂದು ಐಸ್ ಕ್ರೀಮ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಆಲ್ರೆಡಿ ತುಂಬ ಜನ ಐಸ್ ಕ್ರೀಮ್ ರೆಸಿಪೀಸ್ ಎಲ್ಲ ಶೇರ್ ಮಾಡಿರ್ತಾರೆ, ನೀವು ಕೂಡ ತುಂಬ ವೀಡಿಯೋಸ್ನ ನೋಡಿರ್ತೀರ. ಬಟ್ ನಾನು ಯಾವ ರೀತಿ ಮನೆಯಲ್ಲಿ ಮಾಡಿಕೊಂಡೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಮಾವಿನ ಸೀಸನ್ ಕೂಡ ಇರೋದ್ರಿಂದ ಮಾವಿನ ಬಳಸಿ ಐಸ್ ಕ್ರೀಮ್ ಮಾಡೋಣ ಅನ್ನಿಸ್ತು. ಅದರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಹಾಗೆ ಈಗ ಮನೆಯಲ್ಲೇ ಮಕ್ಕಳು ಸಮ್ಮರ್ ಹಾಲಿಡೇಸ್ಗೆ ಮನೆಯಲ್ಲೇ ಇರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾ ಇರ್ತಾರೆ. ಒಂದ್ಸಲ ಈ ರೀತಿ ಐಸ್ ಕ್ರೀಮ್ನ ಕೂಡ ಮಾಡಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಕೂಡ. ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಕೊಂಡಿರೋದು. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಫಸ್ಟಿಗೆ ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವೀಟ್ ಇರೋವಂಥ ಮಾವಿನ ಹಣ್ಣು ತೊಗೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಸಿಪ್ಪೆ ತೆಗೆದು ಒಳಗಡೆ ಇರೋವಂಥ ಪಲ್ಪ್ನ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹಾಗೆ ಸ್ಮ್ಯಾಶ್ ಕೂಡ ಮಾಡಿ ತೊಗೊಬೋದು. ನಂತರ ಒಂದು ಬೌಲ್ಗೆ 1 ಕಪ್ಪಷ್ಟು ವಿಪಿಂಗ್ ಕ್ರೀಮ್ನ ತೊಗೊತಾ ಇದ್ದೀನಿ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಾದ್ರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಬಿಟ್ಟು ಒಂದ್ಸಲ ಗ್ರೈಂಡ್ ಮಾಡ್ಕೊಂಬಿಟ್ರೆ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ನಂತರ ಅದೇ ಬೌಲ್ಗೆ ಅದೇ 1 ಕಪ್ಪಲ್ಲಿ ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಬೋದು. ನಾನಿಲ್ಲಿ 1 ಕಪ್ಪಿಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಅಂದರೆ 3/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಒಂದ್ಸಲಿ. ನಂತರ ಅದೇ ಬೌಲ್ಗೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮ್ಯಾಂಗೋ ಪಲ್ಪ್ನ, ಅದನ್ನು ಕೂಡ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಜಸ್ಟ್ ಒಂದು 2 to 3 ಮಿನಿಟ್ಸಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಇನ್ನು ಇದು ಬ್ಯಾಟರ್ ರೆಡಿ ಇದೆ. ಈಗ ಒಂದು ಟಿಫನ್ ಬಾಕ್ಸು ಅಥವಾ ಐಸ್ ಕ್ರೀಮ್ ಟಿನ್ ಯಾವ್ದಾರು ಇರುತ್ತಲ್ವ, ಅದರಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡೋದು ಅಷ್ಟೇ. ನಾನಿಲ್ಲಿ 2 ಬಾಕ್ಸ್ನಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ, ಅಂದರೆ ಹಾಗೆ ಮಕ್ಕಳಿಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕಲ್ವ, ಸೊ ಅದರಿಂದ ಸ್ವಲ್ಪ ಗಾರ್ನಿಷಿಗೆ ನಾನಿಲ್ಲಿ ಚಾಕೋ ಚಿಪ್ಪು ಎಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಹಾಕ್ಬಿಟ್ಟು ಜಸ್ಟ್ ಮೇಲೆ ಒಂದು ಸ್ವಲ್ಪ ಈ ರೀತಿ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೀವು ಬೇಕಾದ್ರೆ ಕ್ರೀಮ್ಗೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೇರಿಸ್ಕೊಬೋದು. ಬೇಕಾದ್ರೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ. ಈ ರೀತಿ ಹಾಕ್ಬಿಟ್ಟು ಜಸ್ಟ್ ಒಂದು 2ರಿಂದ 3 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟರೆ ಸಾಕು ಫ್ರೀಝರಲ್ಲಿ ಇಟ್ಬಿಟ್ಟು. ನಾನು ನೈಟ್ ಮಾಡ್ಕೊಂಡಿರೋದ್ರಿಂದ ಓವರ್ ನೈಟೇ ಬಿಟ್ಟಿದ್ದೆ. ಬೆಳಗ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ತಿಕ್ಕಾಗಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿ